ಆಂಜನೇಯಂ ಪ್ರಸನ್ನಾಂಜನೇಯಂ. ಇದೇ ರೀ ದೇಶ ಪ್ರೇಮ ಅಂದ್ರೆ. ನಕ್ಕನ್ ಬಕೆಟ್ ಹಿಡ್ದು ಸ್ನಾನ ಮಾಡ್ಬೇಕು, ಜೀವನ ಮಾಡಬಾರ್ದು. ಜನ ಅವ್ರ ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ಇನ್ನೊಬ್ಬರನ್ನ ಇದ್ ಮಾಡೋದು ಜಾಸ್ತಿ. ಇಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ, ದರ್ಶನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಮುರಳಿ, ಗಣೇಶ್, ಧ್ರುವ ಸರ್ಜಾ ಎಲ್ರದ್ದು ಫೋಟೋಸ್ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ಆಸ್ ಯೂಶುವಲ್ ಏನಾದರೂ ಒಂದು ಸಮಥಿಂಗ್ ಡಿಫ್ರೆಂಟ್ ಮಾಡೋದಕ್ಕೆ ನಾನು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಇವತ್ತಿನ ವ್ಲಾಗ್ ಒಂದು ಎಕ್ಸ್ಪೆರಿಮೆಂಟಲ್ ವ್ಲಾಗ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ಮೂವಿ ನೋಡೋದಕ್ಕೆ ಆಲ್ಮೋಸ್ಟ್ ಒಂದು 17 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಜರ್ನಿ ಎಲ್ಲ ಹೇಗಿರುತ್ತೆ, ಯಾವ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಯಾವ ಫಿಲಮ್ ನೋಡ್ತಾ ಇದ್ದೀನಿ, ಸೊ ಇದು ಒಂದು ಕ್ಯೂರಿಯಾಸಿಟಿ ವಿಷಯ. ಸೊ ಬನ್ನಿ, ತಡ ಮಾಡೋದೇ ಬೇಡ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಜನಗಳಿಗೆ ಆರೋಗ್ಯ ಕಾಳಜಿನ ಕಮ್ಮಿ ಇದೆ. ಬನ್ನಿ ನಾವು ನಡ್ಕೊಂಡು ಹೋಗೋಣ. ಸಕ್ಸಸ್ಫುಲಿ ಒಂದು 20-30 ಮೆಟ್ಲು ಹತ್ಕೊಂಡ್ ಬಂದಾಯ್ತು. ಜಸ್ಟ್ ನಾನು ಇವಾಗ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧಕ್ಕೆ ಇಳ್ಕೊಂಡು ಎಲ್ಲಿ ಬಂದಿದ್ದೀನಿ ಅಂದ್ರೆ, ನೋಡಿ ನಮ್ಮ ವಿಧಾನಸೌಧ. ವಾವ್, ಎಷ್ಟು ಸಖತ್ತಾಗಿದೆ ಅಲ್ಲ. ಇಲ್ಲಿ ನೋಡಿ, ಜನ ಅವ್ರ ಊರುಗಳಿಂದ ಬಂದು ವಿಧಾನಸೌಧ ನೋಡಕ್ಕೆ ಅಂತ ಬಂದಿದ್ದಾರೆ. ಇಲ್ಲಿ ನೋಡಿ, ಪಾಪ ಗಂಡ ಹೆಂಡತಿ ಇಬ್ರು ಫೋಟೋ ತಕೊಂತ ಇದ್ದಾರೆ. ನೋಡಿ, ಇಲ್ಲಿ ಫೋಟೋಗ್ರಾಫರ್ಸ್ಗಳು ತುಂಬಾ ಇದ್ರು ಮುಂಚೆ. ಈ ವಿಧಾನಸೌಧ ಹತ್ರ ಫೋಟೋಸ್ಗಳೆಲ್ಲ ತಕ್ಕೊಡೋದಕ್ಕೆ ಈಗೆಲ್ಲ ತುಂಬಾ ಕಡಿಮೆ ಆಗಿದ್ದಾರೆ. ಯಾಕೆ ಅಂದ್ರೆ ಈಗ ಎಲ್ಲರ ಕೈಯೆಲ್ಲ ಮೊಬೈಲ್ಗಳು ಬಂದ್ಬಿಡ್ತಲ್ಲ. ನೋಡಿ, ಈ ತರ ಜನ ತಕೊಂಡು ಹೋಗ್ತಾರೆ. ಆಲ್ ಟೈಮ್ ಬಾಟಲ್, ನಾನು ಎಲ್ಲೇ ಹೋದ್ರೂ ಇದನ್ನ ಕ್ಯಾರಿ ಮಾಡ್ತೀನಿ. ನನ್ನ ಡೈಲಿ ಟಾರ್ಗೆಟ್ ಬಂದು ಪರ್ ಡೇ ನೋಡಿ 2.2 ಲೀಟರ್ಸ್ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ. ಅಂದ್ರೆ ಮನೆಗೆ ಹೋಗೋಷ್ಟೊಳಗಡೆ. ಸೊ ಇದನ್ನ ನಾನು ಕಂಪ್ಲೀಟ್ ಮಾಡಿನೇ ಹೋಗ್ತೀನಿ. ನೋಡಿ, ಇನ್ನ ಅರ್ಧ ಬಾಟಲ್ ಉಳಿದಿದೆ. ಈ ವಿಧಾನಸೌಧ ಮುಂದೆ ನಿಂತೆ ನಿಮ್ಗೆಲ್ಲ ಪ್ರಶ್ನೆ ಕೇಳ್ಬೇಕು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಧಾನಸೌಧವನ್ನ ಕಟ್ಟಿದವರು ಯಾರು? ಸೊ ಈ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪಾಪ ಅಜ್ಜಿ ಆಸೆ ಪಟ್ಟು ತಗ್ಸ್ಕೊಂತ ಇದಾರೆ ಜೀವನದಲ್ಲಿ ಅಲ್ಲ. ನೋಡಿ ನಾನು ಫೋಟೋ ಅನ್ನೋ ಸ್ಟೈಲ್. ವಾ, ಅಜ್ಜಿ ನೋಡ್ರಿ ಸಲ್ಯೂಟ್ ಹೊಡಿತಾ ಇದಾರೆ. ಅಜ್ಜಿಗೆ ಪೋಸ್ ಕೊಡ್ರಿ ಅಂದ್ರೆ ಸಲ್ಯೂಟ್ ಹೊಡಿತಾ ಇದಾರೆ. ನಿಜವಾಗ್ಲೂ ಮೆಚ್ಬೇಕು ಅಜ್ಜಿನ. ವಾವ್, ಇದೇ ರೀ ದೇಶ ಪ್ರೇಮ ಅಂದ್ರೆ. ನೋಡಿ, ಅಲ್ಲೇ ಕರ್ನಾಟಕ ಇಂಡಿಯಾ ಫ್ಲಾಗ್ ಇದೆ. अच्छा है, बहुत अच्छा था आपका पोज, मस्त आया. थैंक यू जी. कांग्रेस क्यों कायम है? हाँ, सारा दुनिया. कहाँ से आए आप? आए वो आतंक कर बोले आए नहीं अभी. नहीं, आपका कर्नाटक है, दूसरे स्टेट है. हाँ, ಪಾಪ ಅಜ್ಜಿಗೆ ಅರ್ಥ ಆಗ್ತಾ ಇಲ್ಲ. ಅಣ್ಣ, ಇಲ್ಲೇ ಪ್ರಿಂಟ್ ಹಾಕ್ತೀರಾ? ರೆಡಿ? ಅಲ್ಲಣ್ಣ, ಅಜ್ಜಿ ದೇಶ ಪ್ರೇಮ ಮೆಚ್ಚಬೇಕು, ಏನಂತೀಯ? ವಿಧಾನಸೌಧ ಮುಂದೆ ಬಂದು ಯಾರು ಸಲ್ಯೂಟ್ ಹೊಡಿಯಲ್ಲ, ಪಾಪ ಅಜ್ಜಿ ಹೊಡಿತಲ್ಲ. ಹಾ, ಸಲ್ಯೂಟ್ ಹೊಡಿತಲ್ಲ ಅದು. ಎಷ್ಟೊತ್ತಿಗೆ ಅಣ್ಣ ಫೋಟೋ ಪ್ರಿಂಟ್ ಆಯ್ತಲ್ಲ? ಕನ್ನಡ ಬರುತ್ತಾ? ಯಾವ ಊರ್ ನಿಮ್ದು? ಗದಗ. ಅಜ್ಜಿದು ಫೋಟೋ ಬಂದಿದೆ. ವಾ, ಅಜ್ಜಿ ಸೂಪರ್ ಆಗೈತೆ. ಸೂಪರ್ ಸೂಪರ್. ಹಾ,
ನೋಡಿ ಇಲ್ಲಿ ಆಟೋ ಮೇಲೆ ಎಷ್ಟು ಚೆನ್ನಾಗಿ ಬರ್ಸಿದ್ದಾರೆ. ನಕ್ಕನ್ ಬಕೆಟ್ ಹಿಡ್ದು ಸ್ನಾನ ಮಾಡಬೇಕು, ಜೀವನ ಮಾಡಬಾರ್ದು. ಆಟೋ ಮಸ್ತಾಗಿ ಬರ್ಸೆ ಗುರು, ಸೂಪರ್ ಬರ್ಸಿದೆ ಗುರು ಆಟೋ ಮೇಲೆ. ಅಣ್ಣ ನೀನ್ ಆಟೋ ಮೇಲೆ ಬರ್ಸಿದೆಯಲ್ಲ, ನಿಜವಾಗ್ಲೂ ಖುಷಿ ಆಗುತ್ತೆ. ನೀನೇ ಹೇಳ್ಬೇಕು ಯಾಕೆ ಈ ತರ ಬರ್ಸ್ದೆ ಅಂತ. ಜನಗಳೆಲ್ಲ ಅದೇ ತರ ಅಲ್ವಣ, ತುಂಬಾ ಅನುಭವ ಆಗೈತೆ ಆ ವಿಚಾರದಲ್ಲಿ. ನಿನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ತರ ಬರ್ಸ್ದೆ ಹೆಂಗೆ? ಎಕ್ಸ್ಪೀರಿಯನ್ಸ್ ಇಲ್ಲ. ಹೌದಲ್ಲ, ಜನ ಅವ್ರ ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ಇನ್ನೊಬ್ರನ್ನ ಇದ್ ಮಾಡೋದ್ ಜಾಸ್ತಿ. ಕರೆಕ್ಟ್ ಕರೆಕ್ಟ್. ಅದಕ್ಕೋಸ್ಕರನೇ ಅದರ ಬರ್ಸಿರೋದು. ಈಗ ನಮ್ಗೆ ಆಲ್ರೆಡಿ ಆತರ ಆಗಿದೆ, ಹೌದೌದು. ಅದಕ್ಕೆ ಅನುಭವಕ್ಕೋಸ್ಕರ ಆತರ ಬರ್ಸಿ. ನನಗೂನು ಆ ತರ ಅನುಭವ ಆಗಿದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನಾನು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡೋದೆ. ನಮ್ಮಲ್ಲೂ ತುಂಬಾನೇ ನಡೀತಾ ಇರುತ್ತೆ. ಈ ನಮ್ ಕನ್ನಡದವ್ರಂತಾನೋ ಅಥವಾ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೋ. ಥ್ಯಾಂಕ್ಸ್ ಅಣ್ಣ, ಖುಷಿ ಆಯ್ತು ಮೀಟ್ ಮಾಡಿದ್ದಕ್ಕೆ. ಇದೆ ನೋಡಿ ಹೈಕೋರ್ಟ್ ಆಫ್ ಕರ್ನಾಟಕ. ಇಷ್ಟು ಜನ ಲಾಯರ್ಸ್ ಗಳೆಲ್ಲ ಒಳಗಡೆ ಹೋಗ್ತಾ ಇದ್ದಾರೆ. ಅದು ವಿಕಾಸ್ ಸೌಧ. ಕರ್ನಾಟಕದಲ್ಲಿರುವಂತ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಹೆಡ್ ಆಫೀಸ್ ಕಚೇರಿ ಬಂದು ಇಲ್ಲೇ ಇರೋದು. ಇದು ಕಬ್ಬನ್ ಪಾರ್ಕ್, ಹೈಕೋರ್ಟ್ ಪಕ್ಕದಲ್ಲೇ ಇದೆ. ಮರದ ಪೊಟರೆಗಳಲ್ಲಿ, ಜಲಗಳಲ್ಲಿ, ಪೊದೆಗಳಲ್ಲಿ ಹಾವುಗಳಿಗೆ ಎಚ್ಚರ. ಎಷ್ಟು ಹಚ್ಚ ಹಸಿರಾಗಿದೆ ಕಬ್ಬನ್ ಪಾರ್ಕ್. ವಾವ್, ತುಂಬಾ ಚೆನ್ನಾಗಿದೆ. ಕಣ್ಣಿಗೆ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಬೆಂಗಳೂರಲ್ಲಿ ಟ್ರಾಫಿಕ್ ಹೊಗೆ ಕುಡ್ದು ಈ ಕಬ್ಬನ್ ಪಾರ್ಕಿಗೆ ಬಂದ್ರೆ ಒಳ್ಳೆ ಗಾಳಿ, ಹಚ್ಚ ಹಸಿರು ಮರಗಳ ನಡುವೆ ವಾಕಿಂಗ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಏನೋ ಒಂಥರ ಖುಷಿನೂ ಆಗುತ್ತೆ. ಆಮೇಲೆ ಒಳ್ಳೆ ಪರಿಶುದ್ಧವಾದ ಗಾಳಿ ಕುಡಿತಾ ಇದ್ದೀನಪ್ಪ ಅಂತ ಸಮಾಧಾನನೂ ಆಗತ್ತೆ. ಬನ್ನಿ, ಇಲ್ಲೇ ಬಾಲಭವನ ಇದೆ, ನೋಡ್ಕೊಂಡು ಬರೋಣ. ಏನಪ್ಪ ಇವನು ಎಲ್ಲಿಗೂ ಫಿಲಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಿಧಾನಸೌಧ, ಹೈಕೋರ್ಟು, ಕಬ್ಬನ್ ಪಾರ್ಕ್ ತೋರಿಸ್ತಾ ಇದ್ದಾನೆ ಅಂತ ಅನ್ಕೊಂಬಿಡಿ. ಯಾಕೆ ಅಂದರೆ ನಾವೆಲ್ಲ ನೋಡಿದ್ದೀವಿ ಇವೆಲ್ಲ ಪ್ಲೇಸಸ್ಸೇ. ಬಟ್ ಆದ್ರೂ ದಿನದ್ರಲ್ಲಿ ಏನಾದರೂ ಒಂದು ಹೊಸತನ ಅಥವಾ ಚೇಂಜಸ್ಸು ಇದ್ದೇ ಇರುತ್ತೆ ಇಲ್ಲಿ. ಆವಾಗವಾಗ ಫ್ರೀ ಇದ್ದಾಗ ಈ ಥರ ಬರ್ತಾ ಇರಬೇಕು, ಆಗ್ಲೇ ಖುಷಿ ಆಗುತ್ತೆ. ಸೊ ನಾನು ತುಂಬ ದಿನ ಆಗಿತ್ತು ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ. ಹಾಗೆಯೇ ಫಿಲಮ್ ಸ್ಟಾರ್ಟ್ ಆಗೋದು, ಶೋ ಬಂದು 1:40. ಹಾಗಾಗಿ ಇನ್ನೂ ಟೈಮ್ ಇದೆ ಅಲ್ಲ, ಹಂಗಾಗಿ ಇಲ್ಲೊಂದು ಆರಾಮಾಗಿ ರೌಂಡ್ಸ್ ಹಾಕ್ಕೊಂಡು ಹೋಗೋಣ. ನೇಚರ್ ಮಧ್ಯದಲ್ಲಿ ನಡ್ಕೊಂಡು ಹೋದರೆ ಖುಷಿ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಬಾಲಭವನ ಅಂದ ತಕ್ಷಣ ಪುಟಾಣಿ ಮಕ್ಕಳೆಲ್ಲ ಇಲ್ಲಿದ್ದಾರೆ. ಸ್ಕೂಲಿಂದ ಎಲ್ರಿಗೂ ಕರ್ಕೊಂಡು ಬಂದಿದ್ದಾರೆ. ಇದೇ ಬಾಲಭವನ ಎಂಟ್ರೆನ್ಸ್. ಟಿಕೆಟ್ ಪ್ರೈಸಸ್ ಈ ತರ ಇದೆ. ಎಸ್, ಟಿಕೆಟ್ ತಗೊಂಡು ಒಳಗಡೆ ಬಂದಾಯ್ತು. ನೋಡಿ ಮಕ್ಕಳೆಲ್ಲ, ಈ ಮಕ್ಕಳೆಲ್ಲ ನೋಡ್ತಾ ಇದ್ರೆ ನನಗೆ ಶಮಿಕಾ ನೆನ್ಪು ಬರ್ತಾ ಇದ್ದಾಳೆ. ಆ್ಯಕ್ಚುಲಿ ಇವತ್ತು ಅವಳು ನಾನು ಕರ್ಕೊಂಡು ಬಂದಿಲ್ಲ, ಒಬ್ಬನೇ ಬಂದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಅವಳಿಗೆ ಕರ್ಕೊಂಡು ಬರ್ತೀನಿ. ನೋಡಿ ಪುಟಾಣಿ ಮಕ್ಕಳೆಲ್ಲ ಹೆಂಗೆ ಹೋಗ್ತಾ ಇದ್ದಾವೆ.
ಬಗ್ಗೆನೇ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ಬ್ಲಾಗಲ್ಲಿ ಹಾಕಿದ್ದೀನಿ. ಸೊ ಆ ಬ್ಲಾಗ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ನನ್ನ ಚಾನಲ್ಗೆ ಹೋಗಿ ಬೇಕಾದರೂ ಚೆಕ್ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಿರೋ ಬ್ಲಾಗ್ ಇದೆ, ನೋಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲಿಗೆ ಅಂತ ನಾನೇ ಕ್ಯೂರಿಯಾಸಿಟಿ ಕೊಟ್ಟಿದ್ದೆ. ಸೊ ಅದಕ್ಕೆ ಉತ್ತರ AMB ಸಿನಿಮಾಸ್. ಸೊ ತೆಲುಗು ಫಿಲಮ್ ಹೀರೋ ಮಹೇಶ್ ಬಾಬು ಅವ್ರದ್ದು ಥಿಯೇಟರ್ ಇದು. ಯಾವ ಫಿಲಮ್? ಸೊ ಒನ್ ಮೋರ್ ಕ್ಯೂರಿಯಾಸಿಟಿ, ಪಿಕ್ಚರ್ ಪೋಸ್ಟರ್ ಬಂದು ಸ್ವಲ್ಪ ಮೇಲೆ ಇದೆ, ಕಾಣಿಸ್ತಾ ಇಲ್ಲ. ಬನ್ನಿ ಮಾಲ್ ಒಳಗಡೆನೆ ಕರ್ಕೊಂಡು ಫಿಲಮ್ ಥಿಯೇಟ್ರ್ ಒಳಗಡೆ ಹೋಗಿ ಫಿಲಮ್ ಯಾವುದು ಅಂತೇಳಿ ನಿಮಗೆ ಅಲ್ಲೇ ತೋರಿಸ್ತೀನಿ. ನೋಡಿ, ಒಂದು ಅಟ್ರಾಕ್ಷನ್ ಆಗಿ ಒಂದು ಮಿನಿ ಬಸ್ ಇಟ್ಟಿದ್ದಾರೆ, ಲಂಡನ್ ಬಸ್. ಇಲ್ಲಿ ಜುಡಿಯೋನೂ ಇದೆ. ಸ್ಪೈಡರ್ ಮ್ಯಾನ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ. ಎಷ್ಟೊಂದು ಡಿಫ್ರೆಂಟ್ ಆಗಿ ಫೋಟೋ ಬೂತ್ ಅಂತ ಮಾಡಿದ್ದಾರೆ. AMB ಸಿನಿಮಾಸ್ ಬಂದು ಸೆಕೆಂಡ್ ಫ್ಲೋರಲ್ಲಿದೆ. ಹೀಗೆ ಸ್ಕ್ರೀನ್ಸ್ಗಳು 1 to 5. ಸೊ ಜುಡಿಯೋ ಜೊತೆಗೇನೆ ಇಲ್ಲಿ ಬರ್ಗರ್ ಕಿಂಗ್ ಇದೆ, ಬರ್ಗರ್ ಕಿಂಗ್ ಕೆಫೆ ಇದೆ, ಸಬ್ವೇನೂ ಇದೆ. ಹಾಗೆ ಇಲ್ಲಿ ಸ್ಟೈಲ್ ಯೂನಿಯನ್ ಅಂತ ಇದೆ. ಬನ್ನಿ, ಇದೊಂದು ಫಸ್ಟ್ ಟೈಮ್ ಇದೆ, ಹೋಗೋಣ, ಇದೊಂದು ಟ್ರೈ ಮಾಡೋಣ. ಈಗೆಲ್ಲ ಏನಾಗಿ ಹೋಗ್ಬಿಟ್ಟಿದೆ, ಸ್ಟುಡಿಯೋ ಬಂದ್ಮೇಲೆ ಸೇಮ್ ಅದೇ ಥರ ಕಾನ್ಸೆಪ್ಟಲ್ಲಿ ಶಾಪ್ಸ್ಗಳು ಬರ್ತಾ ಇದೆ. ಬಟ್ಟೆ ಕಲೆಕ್ಷನ್ಸು, ಹೊಸ ಕಂಪ್ನಿಗಳು ಅಥವಾ ಹೊಸ ಇನ್ವೆಸ್ಟರ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಪ್ರೈಸಸ್ 299 ಆನ್ವರ್ಡ್ಸ್, 99, 499, 799, 399. ಸೊ ಎಲ್ಲಾನು ವಿತಿನ್ 1000 ಒಳಗಡೆನೇ ಇದೆ. ಎಸ್, ಕಲೆಕ್ಷನ್ಸ್ ಅಷ್ಟೊಂದೇನಿಲ್ಲ. ನೋಡಿ, ಇಲ್ಲಿ ಎದುರುಗಡೆನೆ ಕಾಂಪಿಟೇಟರ್ ಸ್ಟುಡಿಯೋ, ಇದನ್ನ ಇಲ್ಲೇನೆ ಇದೆ. ಸೊ ಸ್ಟುಡಿಯೋನಲ್ಲಿ ಯಾವಾಗಲೂ ಕಲೆಕ್ಷನ್ಸ್ ಇರುತ್ತೆ, ಬಟ್ ಇದರಲ್ಲಿ ನನಗೇನು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಬಟ್ ಹೋಗಿ ಬರೋದಕ್ಕೇನು 5 minutes ಸಾಕಾಯ್ತು ನನಗೆ ಅಷ್ಟೇ, ಬೇಗ ಮುಗಿಸ್ಕೊಂಡು ಬಂದೆ. ನಾನು ಇನ್ನು ಮೇಲೆ ಇದೆ, ಇನ್ನು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇದು ಇಂಟ್ಯೂನ್ ಅಂತೆ, ಕನ್ನಡದಲ್ಲಿ ಸಖತ ಬರ್ಸಿದ್ದಾರೆ, ಸ್ಟುಡಿಯೋ. ಎಸ್, ಇದೆ ನೋಡಿ, ನಾನು ನೋಡ್ಲಿಕ್ಕೆ ಬಂದಂತ ಫಿಲಂ, ನಮ್ಮ ಹೆಮ್ಮೆಯ ಕರಾವಳಿ. ನೋಡಿ, ವಿಜಯ್ ಜೊತೆ ವಿಜಯ್ ಫೋಟೋ ತಕ್ಕೊಂತವ್ರೆ ಜನ. ಅಪ್ ನೆಕ್ಸ್ಟ್, ಕಮಿಂಗ್ ಸೋನ್, ಟಾಕ್ಸಿಕ್. ಸೊ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿರೋ ಯಶ್ ಅವ್ರದ್ದು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ, ಆಫ್ಟರ್ ಮೈ ಬರ್ಡೇ ಡೇಟ್. ಎಸ್, ವೆಲ್ಕಮ್ ಟು AMB ಸಿನಿಮಾಸ್. ನೋಡಿ, ಮಹೇಶ್ ಬಾಬು ಫೋಟೋ ಇಲ್ಲೇ ಹಾಕಿದ್ದಾರೆ. ಬಾಕ್ಸ್ ಆಫೀಸ್ ನೋಡಿ, ಎಷ್ಟು ದೊಡ್ಡ LED ಸ್ಕ್ರೀನ್ ಇದೆ. ಫಿಲಮ್ ಟ್ರೈಲರ್ಸ್ಗಳೆಲ್ಲ ಹಾಕ್ತಾ ಇದ್ದಾರೆ. ಬನ್ನಿ ಈ ಕಡೆ ಹೋಗೋಣ.
ಅಪಾಲಿ 50 years. ನಮ್ಮ ಕನ್ನಡದ ಹೆಮ್ಮೆ ದಿಗ್ಗಜರು ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು, ಪ್ರಭಾಕರ್ ಅವರು, ದ್ವಾರಕೀಶ್ ಅವರು. ಸೊ ಇಷ್ಟು ಮೇರು ನಟರು, ಇವ್ರು ಯಾರು ಈಗಿಲ್ಲ. ತುಂಬಾನೇ ಚೆನ್ನಾಗಿದೆ ಅಲ್ವಾ? ನಮ್ಮ ಹೆಮ್ಮೆಯ ಕನ್ನಡಿಗರು ಎಲ್ಲಾರ್ದು ಫೋಟೋಸ್ಗಳು ಹಾಕಿರೋದು. ಸೊ ಇಲ್ಲಿ ಫ್ಲೋರ್ ವೈಸ್ ಡೀಟೇಲ್ಸ್ ಹಾಕಿದ್ದಾರೆ, ಯಾವ್ಯಾವ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ಹೇಳಿ. AMB ಸಿನಿಮಾಸ್ ಇಲ್ಲಿಂದ ಮೇಲೆ ಸ್ಕ್ರೀನ್ಸ್, ಆಲ್ ಸ್ಕ್ರೀನ್ಸ್ ಎಲ್ಲ ಈ ಕಡೆ ಹೋಗ್ಬೇಕು ಅಂತ. ಟೋಟಲಿ 3 ಫ್ಲೋರ್ಸ್ ಇದೆ ಇದು. ಸೊ 3 ಫ್ಲೋರ್ ಅಲ್ಲೂ ಡಿಫ್ರೆಂಟ್ ಆಗಿ ಅಂದ್ರೆ ಫೋಟೋಸ್ಗಳೆಲ್ಲ ಇದೆ ಫಿಲಮ್ ಆಕ್ಟ್ರಸ್ದು. ಹಾಗೇನೆ ಇಲ್ಲಿ ಪ್ರತಿ ಫ್ಲೋರ್ ಅಲ್ಲೂ 1 to 5, 6, 7 ಈ ತರ ಡಿಫ್ರೆಂಟ್ ಸ್ಕ್ರೀನ್ಸ್ ಇದೆ ನೋಡಿ. ಇದು ಒಂದು ಸೆಕೆಂಡ್ ಫ್ಲೋರ್. ಇಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಇದು. PVR ಗಿಂತ ಏನು ಕಮ್ಮಿ ಇಲ್ಲ, ಇದು ಅಷ್ಟು ಚೆನ್ನಾಗಿದೆ. ಸೆಕೆಂಡ್ ಫ್ಲೋರ್ ಅಲ್ಲಿ ವಾವ್, ಇಲ್ಲೊಂದಿಷ್ಟು ಫೋಟೋಸ್ಗಳಿದೆ. ಮಹೇಶ್ ಬಾಬುದಿದೆ ನೋಡಿ ಇಲ್ಲಿ. ವಾವ್, ಒಂಥರ 5 ಸ್ಟಾರ್ ಹೋಟೆಲ್ ಬಂದಂಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಬಿಗ್ LED ಸ್ಕ್ರೀನ್ಸ್, ಸ್ನ್ಯಾಕ್ಸ್ ಕೌಂಟರು. ಇಲ್ಲಿ ಸ್ಕ್ರೀನ್ಸ್ ಯಾವ್ಯಾವ ಕಡೆ ಹೋಗ್ಬೇಕು ಅಂತೇಳಿ ನಂಬರ್ಸ್ ಹಾಕಿದ್ದಾರೆ. ಎಷ್ಟು ದೊಡ್ಡ ಸ್ಕ್ರೀನ್ ಇದೆ ನೋಡಿ ಇಲ್ಲಿ. ಎಸ್, ಇಲ್ಲಿ ಒಂದೊಂದು ಸ್ಕ್ರೀನ್ ನಂಬರ್ಸ್ಗಳಿದೆ. ಇಲ್ಲಿ MB ಲಕ್ಸ್ ಸ್ಕ್ರೀನ್. ನೋಡೋದಕ್ಕೆ ಇದು ಹಳೆ ಕಾಲದ್ದು ಫಿಲಮಲ್ಲಿ ಡೋರ್ ಓಪನ್ ಆಗ್ತಾ ಇರುತ್ತೆ ನೋಡಿ, ಏನಾದರೂ ನಿಧಿ ಇದೆ ಅಂತಾರಲ್ಲ ಆ ಥರ ಇದೆ. ಸಿಕ್ಕಾಪಟ್ಟೆ ಲಕ್ಸುರಿಯಾಗಿ ಕಟ್ಟಿದ್ದಾರೆ ಮಾತ್ರ. ಇದು ಯಾವುದೇ PVR ಆಗಲಿ ಯಾವುದಕ್ಕಿಂತ ಕಮ್ಮಿ ಇಲ್ಲ, ಅಷ್ಟು ಗ್ರ್ಯಾಂಡ್ ಆಗಿದೆ ಮಾತ್ರ, ಸಖತ್ತಾಗಿದೆ. ನೋಡಿ ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಎಲ್ಲ ಕೇಬಲ್ಸ್ಗಳು ಇಲ್ಲೇ ಇದೆ. ಬೆಸ್ಟ್, ಇದೊಂದು ಯುನಿಕ್. ಇದು ಯಾರು ಯಾವುದೇ PVR ಆಗಲಿ ಐನಾಕ್ಸಲ್ಲಾಗಲಿ ಯಾರೂ ಮಾಡಿಲ್ಲ. ಸೊ ಆ ಕೆಲಸನ AMB ಸಿನಿಮಾಸ್ ಅವ್ರು ಮಾಡಿದ್ದಾರೆ. ಸೊ ಈಗ ನಾನು 3rd ಫ್ಲೋರಲ್ಲಿ ಇದ್ದೀನಿ. ಬನ್ನಿ ಈಗ 4th ಫ್ಲೋರಿಗೆ ಹೋಗೋಣ. ವಾವ್, ವುಮೆನ್ ಆಫ್ ಕನ್ನಡ ಸಿನಿಮಾ ನೋಡಿ. ಎಲ್ಲ ಕನ್ನಡ ಫಿಲಮ್ ಆಕ್ಟ್ರೆಸ್ ಎಲ್ಲರದು ಫೋಟೋಸ್ ಇದೆ. ಸೂಪರ್. ನೋಡಿ ಇಲ್ಲಿ ನಮ್ಮ ಸೌಂದರ್ಯ ಅವ್ರದ್ದು ಫೋಟೋ ಇದೆ. ಎಸ್, ಇಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ, ದರ್ಶನ್, ಸುದೀಪ್, ಯಶ್, ರಿಷಬ್ ಶೆಟ್ಟಿ, ಮುರಳಿ, ಗಣೇಶ್, ಧ್ರುವ ಸರ್ಜಾ ಎಲ್ಲರದ್ದು ಫೋಟೋಸ್ ಇದೆ. ನಮ್ಮ ಸ್ಕ್ರೀನ್ ಬಂದ್ಬಿಟ್ಟು 5th ಫ್ಲೋರಲ್ಲಿ ಇದೆ. ಬನ್ನಿ 5th ಫ್ಲೋರಿಗೆ ಹೋಗ್ತಾ ಇದ್ದೀನಿ ಈಗ. ಮಹೇಶ್ ಬಾಬು, ಲವ್ ಮೂವೀಸ್ ಮೋರ್ ಡಾಲ್ಬಿ. ವಾವ್, ಸಾಕಾಗಿದೆ ಇದು ಮಾತ್ರ. ಮಹೇಶ್ ಬಾಬು ಅವ್ರದ್ದು ಸೂಪರ್ ಆಗಿದೆ. ಇದು ಬಂದು ಲಾಸ್ಟ್ 5th ಫ್ಲೋರ್. ಇದು ಡಾಲ್ವೇಸ್ ಸಿನಿಮಾ. ಸಿಕ್ಕಾಪಟ್ಟೆ ಲಕ್ಸುರಿ ಆಗಿದೆ.
ಎಸ್, ವೆಲ್ಕಮ್ ಟು ಸ್ಕ್ರೀನ್ 7. ಯಾವುದೋ ಶೋ ನಡೀತಾ ಇದ್ದಂಗಿದೆ ಇಲ್ಲಿ. ಶೋ ಸ್ಟಾರ್ಟ್ ಆಗೋಕ್ಕೆ ಇನ್ನು 20 ಮಿನಿಟ್ಸ್ ಟೈಮ್ ಇದೆ. ಮುಂಚೆ ಬಂದಿದ್ದ ಉದ್ದೇಶ ಇಷ್ಟೇ, ಇದೊಂದು ತುಂಬ ದೊಡ್ಡ ಮಾಲ್ ಇದೆ, ಇದು ಫಿಲಮ್ಗೋಸ್ಕರನೇ ಕಟ್ಟಿರುವುದು ಅಂತ ಇದೆ. ಯಾಕಂದರೆ ಮುಂಚೆ ಇಲ್ಲಿ ಕಪಾಲಿ ಥಿಯೇಟ್ರ್ ಇತ್ತು. ಸೊ ಕಪಾಲಿ ಥಿಯೇಟರ್ ಕ್ಲೋಸ್ ಆದಮೇಲೆ ಇವರೇ ಎಮ್ ಬಿ ಸಿನಿಮಾಸ್ ಅಂತ ಕಪಾಲಿ ಅಂತ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಯಾವುದೇ ಒಂದು ಮಾಲ್ ಆಗಲಿ, ಯಾವುದೇ ಒಂದು PVRಗಿಂತ ಕಡಿಮೆನೇ ಇಲ್ಲ. ಸಿಕ್ಕಾಪಟ್ಟೆ ಲಕ್ಸುರಿ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಇದೇ ಫಸ್ಟ್ ಡಾಲ್ಬಿ ಸೌಂಡ್ ಸರೌಂಡಿಂಗ್ ಇರೋವಂಥ ಥಿಯೇಟರ್ ಸ್ಕ್ರೀನ್ಸ್ ಇದು. ಸೊ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದ. ನೀವು ಇಲ್ಲಿ ಕೇಳಿಸ್ಕೊತಾ ಇರ್ಬೋದು, ವೈಬ್ರೇಷನ್ ಸೌಂಡು ಡಾಲ್ಬಿ ಸಖತ್ತಾಗಿದೆ ಮಾತ್ರ, ಸಿಕ್ಕಾಪಟ್ಟೆ ಎಫೆಕ್ಟ್ ಇದೆ. ಎಸ್, ಡೋರ್ ಓಪನ್ ಆಗಿದೆ, ಬನ್ನಿ ಒಳಗಡೆ ಹೋಗೋಣ. ಹಾ, ಏನು ಪರ್ಫ್ಯೂಮ್ ಸ್ಮೆಲ್ ಗುರು, ಮಸ್ತಾಗಿದೆ. ಇಲ್ಲಿದೆ ನೋಡಿ ಸ್ಕ್ರೀನ್. ವಾವ್, ಸಖತ್ತಾಗಿದೆ. ಎಸ್ ನೋಡಿ, ಸೋಫಾ ಸೆಟ್ಸ್. ಈ ಫಿಲಮ್ ಬಂದು ಕಂಪ್ಲೀಟ್ ಡಾಲ್ಬಿ ಎಕ್ಸ್ಪೀರಿಯನ್ಸ್. ಡಾಲ್ಬಿ ಸ್ಕ್ರೀನು ಮತ್ತು ಡಾಲ್ಬಿ ಸೌಂಡು ಇಡೀ ಇಂಡಿಯಾದಲ್ಲೇ ಇರೋವಂಥ ಮೊದಲನೇ ಡಾಲ್ಬಿ ಇದು ಥಿಯೇಟರ್ಸ್ ಇದು. ಇವಾಗ ನಮ್ಮ ಕರಾವಳಿ ಕನ್ನಡ ಫಿಲಮ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಫಿಲಮ್ ನೋಡೋಣ, ಡಾಲ್ಬಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಇವಾಗ ಇಂಟರ್ವೆಲ್ ಬಿಡ್ತು. ನಿಜವಾಗ್ಲೂ ಡಾಲ್ಬಿ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಫಿಲಮ್ ಮಾತ್ರ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ಸೌಂಡ್ ಎಫೆಕ್ಟ್ ಪ್ಲಸ್ ದೇವರಾಜ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸ್ಟೋರಿ ಟ್ವಿಸ್ಟ್ ಇದೆ. ಇಂಟರ್ವೆಲ್ಲಿಗೆ ಎಂಟ್ರಿನೇ ನಮ್ಮ ರಾಜ್ಬಿ ಶೆಟ್ಟಿ ಅವರು. ಸೊ ಬನ್ನಿ ಇಲ್ಲಿ ಸ್ನ್ಯಾಕ್ಸ್ ತಗೊಳ್ಳೋಣ. ಪ್ರೈಸಸ್ ನೋಡ್ತಾ ಇದ್ರೆ ಏನು PVRಲ್ಲಿ ಇದ್ದಷ್ಟು ಜಾಸ್ತಿ ಏನಿಲ್ಲ, ಆವ್ರೇಜ್ ಆಗಿ ಇದೆ. ನೋಡಿ, ಲಾರ್ಜ್ ಸೈಜ್ ಪಾಪ್ಕಾರ್ನ್ ಇದು ಚೆನ್ನಾಗಿದೆ. ಇದೇ ಸೇಮ್ ಸೈಜ್ ಆದರೆ PVRಲ್ಲಿ ಏನಿಲ್ಲ ಅಂದ್ರೆ ಒಂದು 600ವರೆಗೂ ಆಗಿರೋದು. ಬಟ್ ಇಲ್ಲಿ ಕ್ಯಾರಮಲ್ಲು, ಚೀಸ್ ಮತ್ತು ಸಾಲ್ಟ್ 3 ಮಿಕ್ಸ್ ಕೊಟ್ಟಿದ್ದಾರೆ. 400 ಇದೆ, ಬಟ್ ಚೆನ್ನಾಗಿದೆ. ಡೈರಿ ಮಿಲ್ಕ್ ಸ್ಟಾಲ್ ಇಟ್ಬಿಟ್ಟಿದ್ದಾರೆ, ಕ್ಯಾಡ್ಬರಿ. 1 hour later. ಎಸ್, ಇದಿಷ್ಟು AMB ಸಿನಿಮಾಸ್ ಕಪಾಲಿದು. ತುಂಬಾ ಚೆನ್ನಾಗಿದೆ ಮಾತ್ರ. ಮಹೇಶ್ ಬಾಬು ಅವರು ನೆನಪಿಗೋಸ್ಕರನೇ ಕಟ್ಟಿಸ್ದಂಗೆ ಇದೆ ಇದು. ನೋಡಿ, ಪೋಖ್ರಿ ಇದೆ. ರನ್ನಿಂಗ್ ಸ್ಟೈಲ್ ಫೇಮಸ್ ಅಲ್ವಾ, ಇದು ಪೋಖ್ರಿ ಫಿಲಮ್ ಸ್ಟೈಲ್ ಇದು. AMB ಸಿನಿಮಾಸ್ ಕಪಾಲಿ. ಸೊ ಇಲ್ಲೆಲ್ಲ ಬಂದಾಗ್ಲ ಕಂಪ್ಲೀಟ್ ಮಹೇಶ್ ಬಾಬು ಅವರದ್ದು ಅವ್ರೇನೇನು ಅಚೀವ್ಮೆಂಟ್ ಮಾಡಿದ್ದಾರೆ, ಅದು ಅವಾರ್ಡ್ಸ್ಗಳು ಮತ್ತು ಅವ್ರ ಫಿಲಮ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಇದೆ. ಮತ್ತು ಫಿಲಮ್ ನೋಡೋದಕ್ಕೆ ಮಾತ್ರ ಡಾಲ್ಬಿ ಅಟ್ಮಾಸ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ವಿಜುವಲ್ಲು ಮತ್ತು ಸೌಂಡ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಸೊ ನಾನಿವಾಗ ಕರಾವಳಿ ಫಿಲಮ್ನ ನೋಡ್ಕೊಂಡು ಬಂದೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸು. ಡೆಫಿನೆಟ್ಲಿ ಇಲ್ಲಿ ಬಂದು ಒಮ್ಮೆ ಆದರೂ ಫಿಲಮ್ ನೋಡಿ. ಯಾಕಂದರೆ ಇಲ್ಲಿ 9 ಸ್ಕ್ರೀನ್ಸ್ ಇದೆ, ಬೇರೆ ಬೇರೆ ಫಿಲಮ್ಸ್ಗಳೆಲ್ಲ ಆಗ್ತಾನೆ ಇರ್ತಾರೆ. ಸೊ ನೆಕ್ಸ್ಟ್ ಮೋಸ್ಟ್ ಅವೈಟಿಂಗ್ ಮೂವಿ ಬಂದು ಅವ್ರದ್ದೇ, ಮಹೇಶ್ ಬಾಬು ಅವ್ರದ್ದೇ ವಾರಣಾಸಿ ಮೂವಿ ಇದೆ, ರಾಜಮೌಳಿ ಡೈರೆಕ್ಟ್ ಮಾಡಿರೋದು.
ಅದು ಬಂದು ಏಪ್ರಿಲ್ 7th 2027ಗೆ ರಿಲೀಸ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಅದೊಂದು ಬಂದು ಮೂವಿ ನೋಡಬೇಕು ಇಲ್ಲಿ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟು ದೂರ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದು ಇಲ್ಲಿ ಫಿಲಮ್ ನೋಡ್ಕೊಂಡು ಹೋಗ್ತಾ ಇರೋದು ನನಗಂತೂ ನಿಜವಾಗ್ಲೂ ಹೆಮ್ಮೆ ಇದೆ. ಯಾಕೆ ಅಂದರೆ ಟಿಕೆಟ್ ಕಾಸ್ಟ್ ಕೂಡ ಅಷ್ಟೊಂದೇನಿಲ್ಲ, ಪಿ ವಿ ಆರ್ಗಿಂತ ಕಡಿಮೆನೇ ಇದೆ, ಸ್ನ್ಯಾಕ್ಸ್ ಕೂಡ ಅಷ್ಟೇ ಇದೆ. ಬಟ್ ಪಿ ವಿ ಆರ್ಗಿಂತ ಲಕ್ಸುರಿ ಇದೆ. ಇದು ತುಂಬಾ ಚೆನ್ನಾಗಿದೆ, ಒಂಥರ 5 ಸ್ಟಾರ್ ಹೋಟೆಲ್ ರೇಂಜ್ಗೆ ಥಿಯೇಟ್ರನ್ನ ಬಿಲ್ಡ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಈ ಬಿಲ್ಡಿಂಗ್ ಬಂದು ಕಂಪ್ಲೀಟ್ ಮಾಲ್ ಮಾಡಿದ್ದಾರೆ. 2nd, 3rd, 4th, 5th ಫ್ಲೋರ್ ಮಾತ್ರ ಎಲ್ಲ ಥಿಯೇಟರ್ಸ್ ಎಲ್ಲ ಇದೆ. ಸೊ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.